ಈಗ ಗ್ರಹಣದಿಂದ ಯಾವ 4 ರಾಶಿಗಳಿಗೆ ಅತ್ಯಂತ ಹೆಚ್ಚಿನ ಋಣಾತ್ಮಕವಾದಂಥ ಪ್ರಭಾವ ಅಂದರೆ, ಚಂದ್ರನಿಗೆ ಗ್ರಹಣ ಪೀಡೆ ಇರುವುದ ಕಾರಣ ನಾವು ಹೋಳಿಯ ಹಬ್ಬವನ್ನು ಆಚರಿಸುವ ಆಗಿಲ್ಲ. ಈಗ ಇನ್ನೇನು ನಮಗೆ ಈಗ ಮಾರ್ಚ್ 3ನೇ ತಾರೀಕು ಈ ಒಂದು ಚಂದ್ರಗ್ರಹಣ ಬರ್ತಾ ಇದೆ. ಈ ಒಂದು ಚಂದ್ರಗ್ರಹಣದಲ್ಲಿ ಯಾವ ರಾಶಿಗಳ ಮೇಲೆ ಅಥವಾ ಯಾವ ಒಂದು ನಕ್ಷತ್ರಗಳ ಮೇಲೆ ಗ್ರಹಣ ಭಾರತದಲ್ಲಿ ಕೊನೆಗಾಲದಲ್ಲಿ ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ. ಅರ್ಥಾತ್ ಭಾರತದ ಕಾಲಮಾನದ ಪ್ರಕಾರ ಮಧ್ಯಾಹ್ನ 2:16 ಹಾಗಾಗಿ ಅದನ್ನು ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕರೀತಾರೆ. ಚಂದ್ರೋದಯ ಆದಮೇಲೆ ಗ್ರಹಣ ಇಡುವುದಿಲ್ಲ. ಗ್ರಹಣ ಚಂದ್ರೋದಯದ ಪ್ರಾರಂಭದಲ್ಲಿಯೇ ಗ್ರಹಣದಿಂದಲೇ ಪ್ರಾರಂಭ ಆಗುವುದು ಚಂದ್ರೋದಯ. ಚಂದ್ರಗ್ರಹಣದ ಪ್ರಭಾವ ಬಹಳ ವ್ಯತಿರಿಕ್ತವಾಗಿರುವುದರಿಂದ ಸಾಮಾನ್ಯ ಜನರು ಮಧ್ಯಾಹ್ನ 12 ಒಳಗೆ ಊಟ ಉಪಚಾರ ಆಹಾರಗಳನ್ನು ಮಾಡ್ಕೊಳ್ಬೋದು. ದರ್ಭೆಗೆ ಸಂಸ್ಕಾರ ಆಗಬೇಕು. ದರ್ಭೆಯ ಮೇಲೆ ಕೆಲವೊಂದು ಮಂತ್ರಾನುಷ್ಠಾನ ಮಾಡಿದವರು ತರ್ಪಣಾದಿಗಳನ್ನು ಬಿಟ್ಟು ದರ್ಭೆ ಸಂಸ್ಕಾರಗೊಂಡ ನಂತರ ಬಳಸಿದ್ರೆ ಮಾತ್ರ ಸಿಂಹರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಅಂದರೆ ಯಾವುದು 45 ದಿನಗಳು? ಈ ಗ್ರಹಣ ಆದ ನಂತರದ 45 ದಿನಗಳು ಈ ಥರ ಏನಾದರೂ ಮಾಡಿದ್ರೆ ಅದು ಮತ್ತೆ ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ 45 ದಿನಗಳ ಕಾಲ ಆ ವೃಷಭ ರಾಶಿಯವರ ಮೇಲೆ ಆ ರೀತಿಯಾದಂಥ ವ್ಯತಿರಿಕ್ತ ಪರಿಣಾಮಗಳಿರ್ತವೆ. ಯಾಕೆ ಕನ್ಯಾ ರಾಶಿ ಜಾಗರೂಕತೆಯಿಂದ ಇರಬೇಕು ಅಂದರೆ, ಅವ್ರು ಏನು ಈ ಕಳೆದ 3 ವರ್ಷ ಸಂಪಾದನೆ ಮಾಡಿದಾರೋ ಹಣ ಅಷ್ಟೂ ಈ 1-2 ತಿಂಗಳಲ್ಲಿ ಹೋಗ್ಬಿಡುತ್ತೆ. ಇನ್ನು ಯಾವೆಲ್ಲ ರಾಶಿಗಳಿಗೆ ಅತ್ಯಂತ ಶುಭ ಫಲಗಳು ಅಂದರೆ, ಆದರೆ ಮಿಥುನ ರಾಶಿಯವ್ರಿಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ, ಅವರಿಗೆ ಧೈರ್ಯ ಉಂಟು, ಸ್ಥೈರ್ಯ ಉಂಟು, ಲಕ್ಷ್ಮೀ ಕಟಾಕ್ಷ ಉಂಟು, ಆದರೆ ಅಹಂಕಾರವನ್ನು ಬಿಡಬೇಕು. ಮೀನರಾಶಿಗೆ ಈಗಾಗಲೇ ಶನಿ 7.5 ಪ್ರಾರಂಭವಾಗಿ ಜೀವನದಲ್ಲಿ ಎಲ್ಲ ಥರ ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಇಂಥವ್ರಿಗೆ ಈ 45 ದಿನ ಒಳ್ಳೆ ರಿಲ್ಯಾಕ್ಸ್. ಯಾರಿಗೆ ಅತಿ ಹೆಚ್ಚಿನ ಲಾಭ ಅಂದರೆ ನಮಗೆ ತುಲಾರಾಶಿಯವರಿಗೆ ಆ ಒಂದು ವ್ಯತ್ಯಾಸಗಳು ಅಂದರೆ ಆ ಒಂದು ಪ್ರಭಾವಗಳಲ್ಲಿ ಸ್ವಲ್ಪ ಅಡೆತಡೆಗಳು ಅದು ಕಡಿಮೆ ಆಗುತ್ತೆ. ಅಂದರೆ ಜಾಸ್ತಿ ಪ್ರಭಾವ ಆಗುವಂಥದ್ದಿದ್ರೆ ಅದು ಕಡಿಮೆ ಆಗುತ್ತೆ. ಅದೃಷ್ಟ ಬಂದಿರೋದು ಮತ್ತು ಅವ್ರು ಏನು ಮಾಡಬೇಕು ಅನ್ನೋದು ತಿಳಿಯದೇ ಹೋದರೆ ಆ 45 ದಿನ ಪಾಸ್ ಆದಮೇಲೆ ಅವ್ರಿಗೆ ಮತ್ತೆ ಆ ಅದೃಷ್ಟ ಬರಲ್ಲ. ಇದು ಚಂದ್ರಗ್ರಹಣ ಬಂದಾಗ ಆ ಗರಿಕೆಯನ್ನೇ ಉಪಯೋಗ ಮಾಡಬಹುದಾ ಅಥವಾ ಇದು ದರ್ಬೆ ಅನ್ನುವಂಥದ್ದನ್ನು ಮಾತ್ರ ಉಪಯೋಗ ಮಾಡಬೇಕಾ? ಕಾರಣ ಎಲ್ಲ ನಕಾರಾತ್ಮಕ ಶಕ್ತಿಗಳು ಅತ್ಯಂತ ಜಾಗೃತಾವಸ್ಥೆಯಲ್ಲಿರಬೇಕಾದರೆ ನೀವು ಅನುಷ್ಠಾನವನ್ನು ಮಾಡಿದರೆ ಅದು ನಿಮ್ಮ ಮನೆಯನ್ನೂ ನಿಮ್ಮ ಮನಸ್ಸನ್ನೂ ಸುತ್ತುವರಿಯುತ್ತದೆ.